ನಮಸ್ತೆ ಸ್ನೇಹಿತರೆ, ನಾನಿವತ್ತು ದೇವನಹಳ್ಳಿನಲ್ಲಿ ಲೊಕೇಟ್ ಆಗಿರೋ ಸ್ಪಿನ್ನಿಗೆ ಬಂದಿದ್ದೀನಿ. ನನ್ನ ಹೇರೆಲ್ಲ ಸ್ವಲ್ಪ ಹಾಳಾಗಿತ್ತು. ಸೊ ನನ್ನ ತಂಗಿನೂ ಸ್ಟ್ರೈಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ಲು. ಸರಿ ನಾನು ಮಾಡಿಸ್ಕೊಳ್ಳೋಣ ಅಂತೇಳಿ ಅವಳು ಹೇಳಿದ್ಲು ಬನ್ನಿ ಅಂತೇಳಿ. ನಾನು ಹೋಗೋಷ್ಟರಲ್ಲಿ ನನ್ನ ತಂಗಿಗೆ ಸ್ಟಾರ್ಟ್ ಮಾಡಿದರು. ಅದು 5ರಿಂದ 6 ಅವರ್ ಬೇಕಾಗುತ್ತೆ ಅಂತ ಹೇಳಿದರು. ನಾನು ಇಷ್ಟು ದೂರದಿಂದ ಹೋಗೋಷ್ಟರಲ್ಲಿ ತಲೆನೋವ್ತಿತ್ತು. ಅಲ್ಲೋಗಿ ಒಂದು ಒಳ್ಳೆ ಕಾಫಿ ಕುಡಿದೆ. ನನ್ನ ಹೇರು ಫಸ್ಟು ಚೆನ್ನಾಗಿತ್ತು, ಸ್ವಲ್ಪ ಮೆಹಂದಿ ಎಲ್ಲ ಹಾಕಿ ಸ್ವಲ್ಪ ಹಾಳಾಗಿತ್ತು. ನಾನು ಕೆರಟಿನ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸ್ವಲ್ಪ ಅದು ಏರ್ ಫಾಲ್ ಆಗುತ್ತೆ, ಆಮೇಲೆ ಬುಟಾಕ್ಸ್ ಮಾಡಿಸ್ಕೊಳ್ಳಿ, ಅದು ತುಂಬ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅದನ್ನೇ ಮಾಡಿ ಅಂತಂದೆ. ಬಟ್ ಯಾವುದೇ ಮಾಡಿದ್ರು 6 ಅವರ್ ಆಗುತ್ತೆ ಅಂತಂದರು. ನನಗೆ ಅದೇ ಒಂದು ಸ್ವಲ್ಪ ಹಿಂಸೆ ಆಯಿತು, 6 ಅವರ್ ಕೂತ್ಕೋಬೇಕಪ್ಪ ಅಂತೇಳಿ. ನೀವೆಲ್ಲ ಅನ್ಕೋಬೋದು ಯಾಕೆ ಇವರು ಅಷ್ಟು ದೂರ ಹೋಗಿ ದೇವನಹಳ್ಳಿಗೆ ಹೋಗಿ ಮಾಡಿಸ್ತಿದ್ದಾರೆ, ಇಲ್ಲೆಲ್ಲೂ ಇರಲಿಲ್ವ ಅಂತ ಅನ್ಕೋಬೋದು. ಅನ್ಕೊಳ್ಳೋರು ಖಂಡಿತ ಅನ್ಕೋತಾರೆ. ಆದರೆ ನನ್ನ ತಂಗಿ ಹೇಳ್ತಿದ್ಲು ಇಬ್ಬರು ಒಟ್ಟಿಗೆ ಮಾಡಿಸ್ಕೊಳ್ಳೋಣ, ನೀವು ಇಲ್ಲೇ ಬಂದ್ಬಿಡಿ ಅಂತ ಹೇಳಿದ್ಲು. ಸರಿ ಅವಳು ಅಷ್ಟೇ ಹೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋದೆ. ಬಟ್ ಆದ್ರೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೇನಂತಂತಂದರೆ ಇದನ್ನು ಕೆರಟಿನ್ ಎಲ್ಲ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಒಂದ್ಸಲಿ ಮಾಡಿಸಿ ನಂಗೆ ತುಂಬ ಏರ್ ಫಾಲ್ ಆಗಿತ್ತು. ಬಟ್ ಅವ್ರು ಸಜೆಸ್ಟ್ ಮಾಡಿದ್ರು, ಮ್ಯಾಮ್ ಅದೆಲ್ಲ ಸ್ವಲ್ಪ ಕೆಮಿಕಲ್ ಇರುತ್ತೆ, ನೀವು ಬುಟಾಕ್ಸ್ ಮಾಡಿಸ್ಕೊಳ್ಳಿ, ಅದು ಏರ್ ಫಾಲ್ ಎಲ್ಲ ಆಗಲ್ಲ ಅಂತ. ಫೈನಲಿ ನನ್ನ ತಂಗಿ ಆಸೆ ಪಟ್ಟ ಹಾಗೇ ಇಬ್ಬರು ಒಟ್ಟಿಗೆ ಮಾಡಿಸ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗನ್ನಿಸ್ತಿದೆ ನನಗೆ ಸೂಟ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಬಟ್ ನೀವೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಹೇರ್ ಸ್ಟೈಲ್ ನನಗೆ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ಲೋ ಅಂಥೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.